ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಶಕ್ತಿಶಾಲಿಯಾಗಿರುವಂಥ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮಂತ್ರ ಚಿಕ್ಕದಾದರೂ ಕೂಡ ಕೆಲಸ ಅಂತೂ ಕ್ವಿಕ್ಕಾಗಿ ಆಗೋವಂಥದ್ದು. ಯಾರಿಗೆಲ್ಲ ಒಂದು ನಮಗೆ ಲೀಡರ್ಶಿಪ್ ಅನ್ನೋವಂಥದ್ದು ಬೇಕು, ನಾಯಕತ್ವ ಅನ್ನೋವಂಥದ್ದು ಬೇಕು, ನಿಮ್ಮ ಕೆಲಸದಲ್ಲಿ ಹೈ ಪೋಸ್ಟ್ ಅನ್ನೋವಂಥದ್ದು ಬೇಕು, ಅವರೆಲ್ಲ ಈ ಒಂದು ಸರಳವಾಗಿರುವಂಥ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಮಂತ್ರ ಚಿಕ್ಕದಾದರೂ ಕೂಡ ಕೀರ್ತಿ, ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದು ಅಂತೇಳಿ ಯಾವ ಮಾತಿದೆಯೋ ಅದೇ ರೀತಿಯಾಗಿ ವರಾಹಿ ಅಮ್ಮನವರ ಪವರ್ಫುಲ್, ತುಂಬ ಶಕ್ತಿಶಾಲಿ ಆಗಿರುವಂಥ ಈ ಒಂದು ಸರಳವಾಗಿರುವಂಥ ಮಂತ್ರ. ಇದನ್ನ ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಪ್ರತಿಯೊಬ್ಬರು ಯಾರು ಬೇಕಾದರೂ ಸಹ ಹೇಳ್ಕೊಳ್ಬಹುದು. ನಿಮಗೆ ನೀವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇರ್ಬೋದು, ನಿಮ್ಮ ಕೆಲಸದಲ್ಲಿ ನಿಮಗೆ ಉನ್ನತಿ ಜಾಸ್ತಿ ಬೇಕಾ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಯಾರಿಗೆಲ್ಲ ನಮಗೆ 10 ಜನದಲ್ಲಿ ನಾವೇ ಹೆಚ್ಚಾಗಿ ಕಾಣಿಸ್ಕೊಳ್ಬೇಕು ಅನ್ನೋವಂಥ ಒಂದು ಅಭಿಪ್ರಾಯ ಇದೆಯಾ, ನಾವು ಯಾರಿಗಾನ ಉನ್ನತ ಸ್ಥಾನದಲ್ಲಿ ಸಹಾಯವನ್ನು ಮಾಡಬೇಕು, ಯಾರಿಗೆಲ್ಲ ನಾನು ಲೀಡರ್ಶಿಪ್ಪನ್ನು ಲೀಡ್ ಮಾಡಬೇಕು, ಮತ್ತು ಆಫೀಸಲ್ಲಷ್ಟೇ ನನ್ನ ಒಂದು 10 ಜನದಲ್ಲಿ ನನ್ನ ಒಂದು ಲೀಡರ್ಶಿಪ್ ಅನ್ನೋವಂಥದ್ದು ಬೇಕು, ಯಾವುದೋ ಒಂದು ನೀವು ಕಾರ್ಯಕ್ಷೇತ್ರದಲ್ಲಿದ್ದರೂ ಕೂಡ ನಮಗೆ ಉನ್ನತಿ ಅನ್ನೋಂಥದ್ದು ಜಾಸ್ತಿ ಬೇಕು ಅಂಥವರು ಈ ಒಂದು ಸರಳವಾಗಿರುವಂಥ ವರಾಹಿ ಅಮ್ಮನವರ ಮಂತ್ರವನ್ನು ನೀವು ಹೇಳ್ಕೊಳ್ಳಿ. ನಿಮಗೆ ಅತಿ ಶೀಘ್ರವಾಗಿ ನಿಮಗೆ ಲೀಡರ್ಶಿಪ್ ಅನ್ನೋವಂಥದ್ದು ಸಿಗುತ್ತೆ ಅಂತಲೇ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟಲ್ಲಿ ಬರೆದು ತಿಳಿಸ್ಬೇಕು. ಪೂರ್ತಿಯಾಗಿ ವಿಡಿಯೋನ ನೋಡಿ. ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಆ ಒಂದು ಮಂತ್ರ ಕೂಡ ಬರ್ತಾ ಇರುತ್ತೆ, ನನ್ನ ಉಚ್ಚಾರಣೆ ಕೂಡ ಹೇಳ್ತೀನಿ. ನನ್ನ ಉಚ್ಚಾರಣೆಯಲ್ಲಿ ಏನಾನ ನಿಮಗೆ ನಾವು ಇವಾಗ ಸೌಂಡಲ್ಲಿ ನಿಮ್ಗೆ ಏನಾನ ವ್ಯತ್ಯಾಸ ಬಂತು ಅಂದರೆ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ನ ಒಂದು ಬುಕ್ಕಲ್ಲಿ ಬರೆದುಬಿಟ್ಟು ನೀವು ಬಾಯ್ಹಾಟನ್ನು ಮಾಡ್ಕೊಳ್ಬಹುದು. ಯಾಕಂದರೆ ನಾನು ಹೇಳುವಾಗ ಈ ಒಂದು ಸ್ಪೀಕರಲ್ಲಿ ನಿಮಗೆ ಹೆಚ್ಚು ಕಡಿಮೆ ಏನಾನ ಸಪೋಸ್ ಕೇಳಿಸಿದ್ರೆ ನೀವು ಅದನ್ನು ಒಂದು ಬುಕ್ಕಲ್ಲಿ ಬರೆದು ಖಂಡಿತವಾಗ್ಲೂ ಪ್ರಾಕ್ಟೀಸನ್ನು ಮಾಡಬಹುದು. ಇದನ್ನು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಅಂತ ಅನ್ನೋದಾದರೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, ಇಲ್ಲ ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣವೂ ಹೇಳ್ಕೊಳ್ಬೋದು. ಇದಕ್ಕೇನು ನಮಗೆ ಸ್ನಾನ ಬೇಕು ಅದು ಅನ್ನೋವಂಥದ್ದು ಏನೂ ಇಲ್ಲ. ನಿಮಗೆ ಯಾವ ಒಂದು ಬಿಡುವಿನ ಸಮಯ ಇರುತ್ತೋ ಆ ಒಂದು ಸಮಯದಲ್ಲಿ ಹೇಳ್ಕೊಳ್ಳಿ. ನಮಗೆ ಬೆಳಗ್ಗೆಯಿಂದ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ, ನಮ್ಮ ಕೈಯಲ್ಲಿ ಆಗೋದಿಲ್ಲ ಅನ್ನೋರು ರಾತ್ರಿ ಮಲ್ಕೊಳ್ಳುವಾಗ ನೀವು ಒಂದು 5 ನಿಮಿಷ ನೀವು ತಾಯಿ ವರಾಹಿ ಅಮ್ಮನವ್ರನ್ನ ಮನಸಾರೆ, ತಾಯಿ ನಮ್ಮನ್ನು ಕಾಪಾಡು, ನನಗೆ ಈ ಥರ ಒಂದು ಸಂಕಷ್ಟ ಬಂದು ಒದಗಿದೆ, ನಾನು ಈ ರೀತಿ ನನಗೆ ಕೆಲಸ ಅನ್ನೋವಂಥದ್ದು ಆಗಬೇಕು, ಈ ರೀತಿ ನನಗೆ ಕೆಲಸದಲ್ಲಿ ಉನ್ನತಿ ಅನ್ನೋವಂಥದ್ದು ಸಿಗಬೇಕು, ನಿನ್ನ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀನಿ, ನೀನು ನಮಗೆ ಒಂದು ದಾರಿಯನ್ನು ತೋರಿಸು, ನಮ್ಮ ಶತ್ರುಗಳನ್ನು ದೂರ ಮಾಡಿ ನಮಗೆ ಒಂದು ಲೀಡರ್ಶಿಪ್ ಆಗಿರ್ಬೋದು, ನೀವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಸರ ನನಗೆ ಅದರಲ್ಲಿ ಉನ್ನತಿ ಅನ್ನೋವಂಥದ್ದು ಸಿಗಬೇಕು ಅಂತ ಹೇಳಿ ತಾಯಿಯ ವರಾಹಿ ಅಮ್ಮನವ್ರನ್ನ ಮನಸಾರೆ ನೀವು ತಾಯಿ ನಮಗೆ ಮುಂದೆನೇ ಕೂತಿದ್ದಾಳೆ ಅನ್ನೋವಂಥ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಬೇಕು. ಮತ್ತು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಏನು ಇಷ್ಟು ಚಿಕ್ಕ ಮಂತ್ರ, ಇದೆಲ್ಲ ಆಗ್ಬಿಡುತ್ತಾ ಹೋಗ್ಬಿಡುತ್ತಾ ಅನ್ನೋವಂಥದ್ದನ್ನು ಮಾಡಬಾರ್ದು. ಯಾವಾಗ ನಾವು ಪಾಸಿಟಿವ್ ಆಗಿ ಕೇಳ್ಕೊಳ್ತೀವೋ ಅದು ಹಾಗೇ ಆಗುತ್ತೆ ಅಂತೇಳಿ ನಂಬಿಕೆಯನ್ನು ಇಟ್ಟು ನಾವು ಮಾಡಿದಾಗ ಖಂಡಿತವಾಗ್ಲೂ ಅದು ಕಾರ್ಯ ಜರುಗೋ ಅಂಥದ್ದು. ಯಾಕಂದರೆ ಇದು ನನ್ನ ಅನುಭವಕ್ಕೂ ತುಂಬ ಟೈಮಲ್ಲಿ ಬಂದಿದೆ ಅಂತಲೇ ಹೇಳಬಹುದು. ಹಾಗಾಗಿ ನೀವು ಸಹ ಈ ಒಂದು ಮಂತ್ರವನ್ನು ಹೇಳಿಕೊಂಡು ನಿಮ್ಮ ಒಂದು ಯಾವ ಒಂದು ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿದ್ರು ಕೂಡ ನಿಮಗೆ ನಾಯಕತ್ವ ಅನ್ನೋವಂಥದ್ದು ಸಿಗಲಿ, ಲೀಡರ್ ಅನ್ನೋವಂಥದ್ದು ಸಿಗಲಿ. ಯಾವುದೇ ಒಂದು ಕ್ಷೇತ್ರ ಆಗಿರಬಹುದು, ನಿಮಗೆ 4 ಜನದಲ್ಲಿ ನೀವು ಲೀಡರ್ ಆಗಬೇಕಾ, 10 ಜನದಲ್ಲಿ ಆಗಬೇಕಾ, 10,000 ಜನದಲ್ಲಿ ಆಗಬೇಕಾ, ನಿಮಗೆ ಈ ಒಂದು ಮಂತ್ರವನ್ನು ನೀವು ಹೇಳ್ತಾ ಬನ್ನಿ. ಎಷ್ಟು ದಿವಸ ಬೇಕಾದರೂ ನೀವು ಹೇಳ್ಕೊಳ್ಬಹುದು. ನಿಮಗೆ ಇವಾಗ ಏನೋ ಒಂದು ನಿಮಗೆ ಕೆಲಸ ಆಗಬೇಕು, ಆ ಕೆಲಸ ಆಗೋರು ಹೇಳ್ಕೊಳ್ಬೇಕು. ಎಷ್ಟು ಬಾರಿ ಅನ್ನೋದಾದರೆ 16 ಬಾರಿ ಹೇಳುವಂಥದ್ದು ತುಂಬ ಅಂದರೆ ತುಂಬ ಉತ್ತಮ. ಇಲ್ಲ ನಮ್ಮ ಕೈನಲ್ಲಿ 16 ಬಾರಿ ಹೇಳೋದಕ್ಕೆ ಆಗೋದಿಲ್ಲ ಅನ್ನೋವಂಥವ್ರು 3 ಬಾರಿ 9 ಬಾರಿನಾದರೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ. 3 ಬಾರಿ 6 ಬಾರಿ 9 ಬಾರಿ 16 ಬಾರಿ ಇಷ್ಟು, ಈ 4ಅಲ್ಲಿ ನಾನು ಏನು ಹೇಳಿದ್ದೀನೋ ನೀವು ಅದರಲ್ಲಿ ನಿಮಗೆ ಯಾವ ಒಂದು ಟೈಮ್ಸ್ ನೀವು ಹೇಳ್ಕೊಳಕ್ಕಾಗುತ್ತೋ ಆ ಒಂದು ಟೈಮ್ಸಲ್ಲಿ ನೀವು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ಕೊಳ್ಬಹುದು. ವರಾಹಿ ಅಮ್ಮ ನಾವು ನಂಬಿ ವರಗಳನ್ನು ಕೇಳಿದರೆ ತಾಯಿ ರಾತ್ರಿ ವೇಳೆಯಲ್ಲಿ ತುಂಬ ಅಂದರೆ ತುಂಬ ತಾಯಿಗೆ ಪವರ್ ಅನ್ನೋವಂಥದ್ದು ಇರುತ್ತೆ. ತಾಯಿ ರಾತ್ರಿ ವೇಳೆಯೇ ಒಂದು ಜಗತ್ತನ್ನು ಕಾಯುವಂಥ ದೇವತೆ ಅಂತಂದರೆ ಆ ವರಾಹಿ ಅಮ್ಮ ನಮಗೆ ಅಭಯವನ್ನು ಕೊಡ್ತಾರೆ, ಶತ್ರುನಾಶವನ್ನು ಮಾಡ್ತಾರೆ, ಕಾರ್ಯಸಿದ್ಧಿಯನ್ನು ಮಾಡ್ತಾರೆ, ಅಭಯವನ್ನು ಕೊಡ್ತಾರೆ, ನಮಗೆ ಒಳ್ಳೆಯ ಒಂದು ಮಾರ್ಗದಲ್ಲಿ ನಡೆಸ್ತಾರೆ. ತುಂಬ ಅಂದರೆ ತುಂಬ
ತಾಯಿ ನಮಗೆ ಏನು ನಾವು ಅಂದ್ಕೊಳ್ತೀವಿ ಆ ಕೆಲಸವನ್ನು ಬೇಗನೆ ಮಾಡ್ಕೊಳ್ಳೋವಂಥ ದೇವಿ ಅಂತಂದರೆ ವರಾಹಿ ಅಮ್ಮ ಅಂತಲೇ ಹೇಳಬಹುದು. ಅಮ್ಮ ನನಗೆ ಈ ಥರ ಕಷ್ಟ ಇದೆ, ಈ ರೀತಿ ನನಗೆ ಈ ರೀತಿ ಕೆಲಸದಲ್ಲಿ ತೊಂದರೆ ಆಗ್ತಾ ಇದೆ, ನನ್ನನ್ನು ಕೆಳಗೆ ಹಾಕಿ ತುಳಿತಾ ಇದ್ದಾರೆ, ನನಗೆ ಲೀಡರ್ಶಿಪ್ ಅನ್ನೋವಂಥದ್ದು ಬೇಕು ಅಂತೇಳಿ ನೀವು ಮನಸಾರೆ ತಾಯಿಯನ್ನು ಕೇಳ್ಕೊಳ್ಳಿ. ತಾಯಿ ಮುಂದೆನೇ ಕೂತಿದ್ದಾಳೆ, ನನಗೇನು ಕೆಲಸ ಮಾಡ್ಕೊಳ್ತಾಳೆ ಅನ್ನೋ ಮಟ್ಟಿಗೆ ನಿಮ್ಮ ಮನಸ್ಸಲ್ಲಿ ನೀವು ತಿಳಿದುಕೊಳ್ಬೇಕು. ಮತ್ತು ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗಬಾರ್ದು. ನಾನು ಈ ಮಂತ್ರ ಹೇಳಿದ್ನ ನನಗೆ ಆಯಿತಾ ಅಂಥೇಳಿ. ನಿಮ್ಮದು ಸಮಸ್ಯೆಗಳು ಜಾಸ್ತಿ ಇದ್ದಾಗ ಟೈಮ್ ಅನ್ನೋವಂಥದ್ದು ತಗೊಳ್ಳುತ್ತೆ. ಇವಾಗ ನಾವು ಮಂತ್ರ ಬರ್ತಾ ಇದೆ ಸ್ಕ್ರೀನ್ ಮೇಲೆ, ಖಂಡಿತವಾಗ್ಲೂ ಈ ಸರಳವಾಗಿರುವಂಥ ಮಂತ್ರವನ್ನು ಹೇಳ್ತೀನಿ ನೋಡಿ. ಶ್ರೀ ಸಿಂಹ ವರಾಹ್ಯೈ ನಮಃ. ಶ್ರೀ ಸಿಂಹ ವರಾಹ್ಯೈ ನಮಃ. ಶ್ರೀ ಸಿಂಹ ವರಾಹ್ಯೈ ನಮಃ. ಈ ಒಂದು ಮಂತ್ರವನ್ನು ನಾನಿವಾಗ ಹೇಳ್ಕೊಂಡು ಬಂದ್ವಲ್ಲ, ಆ ಒಂದು ಎಷ್ಟು ನಿಮಗೆ ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಹೇಳ್ಕೊಳ್ಳಿ. ನಿಮಗೆ ಖಂಡಿತವಾಗ್ಲೂ ನಿಮಗೆ ಕೆಲಸದಲ್ಲಿ ಲೀಡರ್ಶಿಪ್ ಅನ್ನೋವಂಥದ್ದು ಸಿಗುತ್ತೆ. ಮತ್ತು ನಿಮಗೆ ಕೆಲಸದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಶತ್ರುಗಳು ಕೂಡ ಮಿತ್ರರಾಗ್ತಾರೆ. ತಾಯಿ ವರಾಹಿಯಿಂದ ನೀವು ಏನೇನೆಲ್ಲ ಕನಸುಗಳನ್ನು ಕಂಡಿದ್ದೀರೋ ಅದೆಲ್ಲ ನಿಮ್ಮ ಒಂದು ಕೆಲಸದಲ್ಲಿ ಉನ್ನತಿ ಅನ್ನೋದು ಸಿಗಲಿ. ನೀವು 10,000 ಜನದಲ್ಲಿ ಕೂಡ ಲೀಡರ್ಶಿಪ್ಪನ್ನು ಸಹ ಮಾಡಬಹುದು. ಮನಸಾರೆ ನಂಬಿಕೆ ಇಟ್ಟು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಮಂತ್ರವನ್ನು ಹೇಳಿಕೊಂಡು ನಿಮಗೆ ಏನು ಅನಿಸಿಕೆ ಅನ್ನೋದನ್ನು ಖಂಡಿತವಾಗ್ಲೂ ಬಂದು ಕಮೆಂಟಲ್ಲಿ ಬರೆದು ತಿಳಿಸಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಅನ್ನೋವಂಥದ್ದು ಮಾಡಿ. ಯಾಕಂತಂದರೆ ಕಷ್ಟಗಳು ಯಾವ ರೀತಿ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಇದಕ್ಕೇನು ನಾವು ದುಡ್ಡು ಖರ್ಚು ಮಾಡಬೇಕು ಅದು ಇದು ಅನ್ನೋವಂಥದ್ದು ಏನೂ ಇಲ್ಲ. ಸರಳವಾಗಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಮತ್ತು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.